ಗೋಲ್ಮಾಲ್ ಗ್ಯಾಂಗ್ಗೆ ಕನ್ನಡದಲ್ಲಿ ಅಂತ ಹೆಸರು ಹುಡುಕ್ತಾ ಇದ್ದೆ. ನಾನೇ ಹೊಸ ಸೃಷ್ಟಿ ಮಾಡ್ಕೊಂಡೆ, ಮುಂಡಾಯಿಸೋ ತಂಡ ಅಂತ. ಚೆನ್ನಾಗಿದೆ, ಮುಂಡಾಯಿಸೋ ತಂಡ. ಮೊದಲನೇದಾಗಿ ಮರ್ತು ಬಿಡಕ್ಕೆ ಮುಂಚೆ ಹೇಳಲೇಬೇಕಾದ ವಿಷಯ ಅಂದರೆ, ಇವತ್ತಿನ ಈ ದುರ್ಬಲವಾದಂಥ ಕನ್ನಡ ಚಿತ್ರರಂಗ ನಡೀತಾ ಇರುವಂಥ ಸ್ಥಿತಿನಲ್ಲಿ ಒಂದು ಚಿತ್ರ ಮುಗಿದು ಮೊದಲನೇ ಪ್ರೆಸ್ ಮೀಟ್ ಮಾಡೋ ಹೊತ್ತಿಗೆ ಅವತ್ತೇ ಬೆಳಗ್ಗೆ ಇನ್ನೊಂದು ಪಿಕ್ಚರ್ ಒಬ್ಬ ಪ್ರೊಡ್ಯೂಸರ್ ಮಾಡ್ತಾರೆ ಅಂದರೆ ಅದು ಈ ಪಿಕ್ಚರ್ನಾಗ ಯಶಸ್ಸು ಅಂತ ನಾನು ಹೇಳ್ತಾರೆ. ಶಿವಕುಮಾರ್ ಹ್ಯಾಟ್ಸ್ ಆಫ್. ಅವ್ರಿಗೆ ನಂಬಿಕೆ ಹುಟ್ಟಿಸಿದ್ರಿಂದ ಹುಡುಗ, ಆಮೇಲೆ ತಂಡ ಅವ್ರಿಗೆ ನಂಬಿಕೆ ಹುಟ್ಟಿಸಿದ್ರಿಂದ ಇನ್ನೊಂದು ಪಿಕ್ಚರ್ ಮಾಡ್ಬೋದು, ನಾನು ಪಿಕ್ಚರ್ ಮಾಡಿದ್ರೆ ಉಳಿಬೋದು ಅಂತ. ಯಾಕೆಂದ್ರೆ ದುಡ್ಡು ಕಾಸಿನ ಬೇರೆ ಪ್ರಶ್ನೆ, ಆದರೆ ದುಡ್ಡು ಕಾಸಿಗಿಂತ ಮೀರಿದ್ದು ಸಿನಿಮಾದವ್ರನ್ನ, ಆರ್ಟಿಸ್ಟ್ಗಳನ್ನ, ಟೆಕ್ನಿಷಿಯನ್ಗಳನ್ನ, ಆ ಲೊಕೇಶನ್ ವರ್ಕೌಟ್ಗಳನ್ನ, ಆ ಎಡಿಟರ್ನ, ಎಲ್ಲ ಪಿಕ್ಚರ್ ಮಾಡೋದೊಂದು ತೂಕ, ಪಿಕ್ಚರ್ ರಿಲೀಸ್ ಮಾಡೋದು ಇನ್ನೊಂದು ತೂಕ. ತುಂಬ ಕಷ್ಟ. ಅಂಥದ್ರಲ್ಲಿ ಇನ್ನೊಂದು ಪಿಕ್ಚರ್ ರಿಲೀಸ್ ಮಾಡೋದ್ರಿಂದ ಅವ್ರ ಆಫೀಸ್ ನೋಡ್ಬೇಕು, ಎಷ್ಟು ಸುಂದರವಾಗಿ ಇಟ್ಕೊಂಡಿದ್ದಾರೆ ಸತೀಶ್ ಚಂದ್ರ ಸರ್. ಅಂದರೆ ಆಫೀಸಲ್ಲಿ ಮೂಲೆಯಲ್ಲಿ ಇಂಥ ದಿವಸ ಶೂಟಿಂಗು, ಇವತ್ತು ಮುಹೂರ್ತ, ಇವತ್ತು ಇದು ಪ್ರೆಸ್ ಮೀಟು, ಇದನ್ನು 3 ತಿಂಗಳ ಕೆಳಗೆ ಬರೆದಿಟ್ಕೊಂಡ್ಬಿಡ್ತಾರೆ ನೀಟಾಗಿ. ಇವತ್ತು ಪಿಕ್ಚರ್ ರಿಲೀಸ್ ಮಾಡ್ತಾರೆ, ಅವ್ರಿಗೆ ಡೇಟ್ ಗೊತ್ತು, ಈ ಪಿಕ್ಚರ್ ಯಾವತ್ತು ರಿಲೀಸ್ ಮಾಡ್ತಾ ಇದ್ದಾರೆ ಅಂತ. ಅದ್ರ ಸಮೇತ ಡೇಟ್ ಸಮೇತ ಮಾಡ್ತಾ ಹೋಗ್ತಾ ಇದ್ದಾರೆ. ಅದಕ್ಕೆ ತೊಂದರೆ ಯಾಕಾಗಿಲ್ಲ ಅಂದರೆ, ಮತ್ತೆ ಯಾಕೆ ಇಷ್ಟೊಂದು ಜನ ಎಲ್ಲ ಬಂದಿದ್ದಾರೆ, ಎಲ್ಲ ಸಣ್ಣ ಪುಟ್ಟ ಆರ್ಟಿಸ್ಟ್ಗಳಿಂದ ಹಿಡಿದು ದೊಡ್ಡ ಇವರು ಡೈರೆಕ್ಟರ್ಗಳಿಂದ ಹಿಡಿದು ಒಂದು ಬೃಹತ್ ಬಹಳ ತೂಕದ ಪ್ರೆಸ್ನವ್ರು, ಬಹಳ ಸೀನಿಯರ್ಸ್ ಬಂದು ಸರ್. ಇವತ್ತು ಮಾಧ್ಯಮದವರು ಬಂದಿರೋರಲ್ಲಿ ತುಂಬ ಜನ ಅದ್ಭುತವಾದ ಮಾಧ್ಯಮದವರು ಸೀನಿಯರ್ಸ್ ಬಂದಿದ್ದಾರೆ ಸರ್. ನೀವು ಯಾಕೆಂದ್ರೆ ಜನರಲಿ ಸಣ್ಣ ಪುಟ್ಟದಕ್ಕೆ ತಪ್ಪಿಸ್ಕೊಂಡು ಯಾರು ಹೋಗಿ ಬಿಟ್ಬಿಡ್ತಾರೆ, ಹಂಗಾಗಿಲ್ಲ. ಯೂಟ್ಯೂಬರ್ಸ್ ಎಷ್ಟು ಜನ ಹೊಸಬರು ಬಂದಿದ್ದಾರೋ ಹಾಗೆ ಹಳೆ ಸೀನಿಯರ್ಸು ತುಂಬ ಗಟ್ಟಿ ಕಾಳುಗಳು ಬಂದಿದ್ದಾರೆ. ಅದೊಂದು ಸಂತೋಷ. ಹಾಗಾಗಿ ಈ ಚಿತ್ರಕ್ಕೆ ಒಳ್ಳೆಯ ದಿನ ಆಗುತ್ತೆ ಅಂತ ಒಂದು ಬಲವಾದ 6ನೇ ಇಂದ್ರಿಯದ ನಂಬಿಕೆ ಇದೆ, ಒಳ್ಳೇದಾಗಲಿ ಅಂತ. ಅವ್ರು ಇನ್ನೊಂದು ಪಿಕ್ಚರ್ ಶುರು ಮಾಡ್ತಾ ಇರೋದು. ಆಮೇಲೆ ನನಗೆ ಫಸ್ಟ್ ಬಂದು ಅವರು ಮತ್ತು ಅವ್ರ ಗೆಳೆಯರು ಶಿವಕುಮಾರ್ ನನಗೆ ಬಂದು ಮಾತಾಡಿದಾಗ, ಸರ್ ನಾನು ಕತೆ ಹೇಳಿದ್ರು, ಓಕೆ ಚೆನ್ನಾಗಿದೆ, ಮಾಡ್ತೀನಪ್ಪ, ಹೀರೋಯಿನ್ ಅಪ್ಪನ ಪಾತ್ರ ಮಾಡಿದ್ದೀನಿ, ಪಿಕ್ಚರ್ ಕ್ಯಾರೆಕ್ಟರ್ ಏನು ಅಂತ ಹೇಗಿದೆ ಅಂತ ನೀವೇ ನೋಡ್ಬಿಟ್ಟು ಹೇಳಿ. ಆಮೇಲೆ ನಾನು ಪೂರ್ಣ ಅದನ್ನೆಲ್ಲ ಹೇಳಕ್ಕೆ ಹೋಗಲ್ಲ. ಬೈದನ್ ಶಿವಕುಮಾರ್ ನನಗೆ ಇದಕ್ಕೆ ಹೇಳಿರಲಿಲ್ಲ, ಪುಣ್ಯಾತ್ಮ, ಟೈಟ್ಲೇ ಹೇಳಿರಲಿಲ್ಲ. ನಾನು ಯಾವಾಗಲೂ ಟೈಟ್ಲ್ ಹೇಳೋ ಮರೆ ಅಂತ. ಇಲ್ಲಿ ಬಂದಮೇಲೆ ಗೊತ್ತಾಗಿದೆ ಇವತ್ತು ಈ ಥರ ಒಂದು ಗೋಲ್ಮಾಲ್ ಗ್ಯಾಂಗ್ ಅಂತ ಇಟ್ಟಿದ್ದಾರೆ ಅಂದ್ಬಿಟ್ಟು ಸಂತೋಷ ಆಯಿತು. ಒಂದು ಮುಖ್ಯವಾಗಿ 2ನೇ ಪಿಕ್ಚರ್ ಒಂದು ಶುರು ಮಾಡಿದ್ದಾರೆ. ಆಮೇಲೆ ಅವತ್ತು ಹೇಳಿದ್ರೆ ನನಗೆ ಕಡೆ ದಿನಗಳಲ್ಲಿ ಬರ್ತಾ ಏನು ಪಿಕ್ಚರ್ ಮುಗಿತಾ ಅನ್ಬೇಕಾದ್ರೆ, ಆ್ಯಂಡ್ ನಾನು ಕಂಟಿನ್ಯೂಸ್ ಪಿಕ್ಚರ್ ಮಾಡ್ತೀನಿ ಅಂತ. ಎಂತೆಂಥ ದೊಡ್ಡ ಪ್ರೊಡ್ಯೂಸರ್ ಜೊತೆ ಎಲ್ಲ ಮಾಡಿದವ್ರು ನಾವು. ಪಿಕ್ಚರ್ ಮಾಡೋದಪ್ಪ ಇನ್ನು ನಾವು ನಿಲ್ಲಿಸ್ಬಿಟ್ಟಿವಿ ಅಂತ ಎಲ್ಲರೂ ದೊಡ್ಡ ಜನ ಪ್ರೊಡ್ಯೂಸರ್ಸ್ಗಳು, ಹೀರೋಗಳು. ಇವತ್ತು ಬೆಳಗ್ಗೆ ತನಕ ಒಬ್ಬ ದೊಡ್ಡ ಹೀರೋ ನನಗೆ ಅದನ್ನು ಹೇಳ್ತಾರೆ, ಪಿಕ್ಚರ್ ಮಾಡಲ್ಲ ಕಣೆ, ಆಗಲ್ಲ. ಇನ್ನು ಪ್ರೊಡ್ಯೂಸರ್ ಅವರು ಪಾಪ ಕನ್ನಡ ಚಿತ್ರರಂಗನ ತುಂಬ ಎತ್ತರಕ್ಕೆ ತೊಗೊಂಡೋದು ಅಂತ ಕಷ್ಟ ಕಣಪ್ಪ, ಆಗಲ್ಲ ಅಂತ ಹೇಳ್ತಾ ಇದ್ರು ಅವರು. ಅಂಥದ್ರಲ್ಲಿ ಇಲ್ಲ, ನಾನು ಕಂಟಿನ್ಯೂಸ್ ಇನ್ನೊಂದು ಪಿಕ್ಚರ್ ಮಾಡ್ತೀನಿ ಅಂತ ಹೇಳಕ್ಕೆ ಬಂದಿದ್ದಾರೆ ಅಂದರೆ, ಇವತ್ತಿನ ಲೆಕ್ಕಾಚಾರವನ್ನು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಪಕ್ಕ ನೀಟಾಗಿ ಇಂತಿಂಥವ್ರು ಇಶ್ಯೂಸ್ ಕೊಟ್ಟರೆ ಕರೆಕ್ಟಾಗಿ ಆಗುತ್ತೆ, ಹಿಂಗೆ ರಿಲೀಸ್ ಮಾಡ್ತೀನಿ. ಇದು 1 ಏಟ್ ಹೊಡೆದ್ರು, 2 ಏಟ್ ಹೊಡೆದ್ರು, 3ನೇ ಏಟ್ಗೆ ಮತ್ತೆ ನಾನು ಗೆಲ್ತೀನಿ, ನಾನು ಜಟ್ಟಿಯಾಗಿ ನಿಂತ್ಕೋತೀನಿ ಅಂತ ಒಂದು ಅಂದ್ಕೊಂಡಿದ್ದಾರಲ್ಲ, ಅದಕ್ಕಾಗಿ ಹೃದಯ ತುಂಬಿದ ದೊಡ್ಡ ಅಭಿನಂದನೆಗಳು ನಮ್ಮ ಸಾಹೇಬರು. ಈ ಮಾತನ್ನ ಇನ್ನೊಂದು ಮಾತು ನಾನು ಹೃದಯದಿಂದ ಹೇಳ್ತಾ ಇದ್ದೀನಿ. ಇಷ್ಟೊಂದು ಆಯ್ತು, 370-370ನೇ ಪಿಕ್ಚರ್ ಆಗೋಯ್ತು. ಅಮೇರಿಕಾ ಬರ್ತಾನೆ ಹೇಳ್ತೀರ, 370ನೇ ಪಿಕ್ಚರ್ ನಂದು. ಇಷ್ಟು ಪಿಕ್ಚರ್ ಮಾಡಿದ್ರು 30 ವರ್ಷ, ಜನ್ಮ ಜೋಡಿ ಬಂದು 30ನೇ ವರ್ಷ. 30 ವರ್ಷದಿಂದ ನಿಂತ್ಕೊಂಡು ಈ ಮಾತು ಹೇಳ್ತಾ ಇದ್ದೀನಿ. ಇವತ್ತು ಮುಗಿದ ದಿವಸನೇ, ಅವತ್ತು ಸಂಜೆನೆ ನಮ್ಮ ಅಕೌಂಟಲ್ಲಿ ಟನ್ನ ಸೌಂಡ್ ಆಗೋದು. ಕರೆಕ್ಟಾಗಿ ನಾವು ಮಾತಾಡಿದಷ್ಟು ದುಡ್ಡನ್ನ ನಮ್ಮ ಕನ್ವಿನ್ಸ್ನ ನೀಟಾಗಿ ಹಾಕಿದ್ದು ಶ್ರೇಷ್ಠವಾಗಿ ಪ್ರೊಡ್ಯೂಸರ್ ಸತೀಶ್. ಸಾಧ್ಯವೇ ಇಲ್ಲ. ನಾನು ನೋಡಿನಿ ಎಂತೆಂತ ಎಲ್ಲ ಥರದ್ದು ನೋಡಾಗೋಯ್ತು. ಎಲ್ಲ ಥರದ್ದು ನೋಡ್ಬಿಟ್ಟು ನನಗೆ ಪಕ್ಕ ಆಗ್ತಾಯಿದ್ದಾರೆ. ಅದಕ್ಕೋಸ್ಕರ ನಾನು ದೇವರು ಅವರ ಕುಟುಂಬನ ಚೆನ್ನಾಗಿಡಬೇಕು ಅಂತ ನಾನು ಪ್ರೀತಿಯಿಂದ ಹಾರೈಸ್ತೀನಿ. ಒಂದು ಹಾಗೆ ನಿಮ್ಮ ದೇವಿ ಕೂಡ ಏನು ತೋರಿಸಲ್ಲ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಯಾಕೆಂದರೆ ಆ ಥರ ಆರ್ಟಿಸ್ಟ್ಗಳಿಗೆ ಮುಗಿದ ತಕ್ಷಣ ದುಡ್ಡು ಹಾಕಿ ನಿಮ್ಗೆ ಒಳ್ಳೇದಾಗಲಿ ಅಂತ ಮಾಡೋದು ಭಾಳ ಕಮ್ಮಿ ಜನ. ನಾಳೆ ಬನ್ನಿ, ನಾಡಿದ್ದು ಬನ್ನಿ, ಮುಂದೆ ಅಂತ ಚಪ್ಪಲಿ ಎಲ್ಲ ಸೌದೋಗ್ಬಿಟ್ಟಿವೆ ಸರ್, ಲೆಕ್ಕ ಇಲ್ಲ. ಆದರೆ ಇವತ್ತು ಅಷ್ಟು ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ, ಹಂಗೆ ಮಾಡಿದ್ದಾರೆ. ಅಂಥವ್ರು ಯಾರು ಒಳ್ಳೇದಾಗಲಿ ಅಂತ ಎಲ್ಲರಿಗೂ ಕ್ಲಿಯರ್ ಮಾಡಿ, ಟೆಕ್ನಿಷಿಯನ್ಸ್ಗೆ, ಆರ್ಟಿಸ್ಟ್ಸ್ಗೆ ದುಡ್ಡು ಹಾಕಿ ಚೆನ್ನಾಗಿ ನೋಡಿಕೊಂಡು ಒಂದು ಕತೆ ಮಾಡಿ, ಒಳ್ಳೇದು ಕೆಟ್ಟದು ಪಿಕ್ಚರು ಸ್ಕ್ರೀನಲ್ಲಿ ನೋಡಿದ್ಮೇಲೆ ಚರ್ಚೆ ಆದಮೇಲೆ ಹಳೆಯದು ಹೊಸದು ಚರ್ಚೆ ಆಗುತ್ತೆ. ಆ ಹುಡುಗ ಇನ್ನು 2ನೇದಕ್ಕಾಗಲೇ ಶಿವಕುಮಾರ್ ರೆಡಿಯಾಗಿರ್ತಾನೆ, ಇವರಾಗಲೇ 2ನೇ ಪಿಕ್ಚರ್ ರೆಡಿಯಾಗಿದ್ದಾರೆ. ಆಗಲೇ ಆರಾಧನಾ ಭಟ್ ಇನ್ನೊಂದು 2 ಪಿಕ್ಚರ್ 4 ಪಿಕ್ಚರ್ ಇರುತ್ತೆ. ಹೀರೋಗಂತೂ 3 ಪಿಕ್ಚರ್ ಕಂಟಿನ್ಯೂಸ್ ಬಂದೇ ಬರ್ತಾರೆ. ಅವ್ನು ಇದೇ ಥರ ಆರ್ಟಿಸ್ಟ್ ಹೀರೋ ನನಗನ್ಸುತ್ತೆ. ಆ ಕಾಲದಲ್ಲಿ ಅಂಬರೀಷನ ಇದ್ದಂಗೆ ಒಂದು ಮುಗಿತಿದ್ದಂಗೆ ಇನ್ನೊಂದು ಮುಗಿತಂಗೆ ಅಂದರೆ ಪ್ರೊಡ್ಯೂಸರ್ಗೆ ಹಿತ ಆಗಿದೆ,
ಇವನು ಪ್ರಾಬ್ಲಮ್ ಇಲ್ಲ, ಹೇಳಿದ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಅಂತಂದ್ರೆ ಖಂಡಿತವಾಗ್ಲೂ ಕರೆದೇ ಕರೀತಾರೆ. ನಾನು ಎಲ್ಲ ನನ್ನ ಜೊತೆಲಿ ಬಂದವರೆಲ್ಲ ಹೇಳ್ತಾರೆ, ನನ್ನ ಫ್ರೆಂಡ್ಸ್ ಕೇಳ್ತಾರೆ, ಅಯ್ಯೋ ಅದು ಹೆಂಗೋ ಇನ್ನೂ ಉಳ್ಕೊಂಡಿದ್ದೀನಿ ನನ್ನ ಮಗನ ಪಳೆ ಉಳುಕಿ ಅಷ್ಟು ದಿವಸದಿಂದ ಅಂತ ಕೇಳ್ತಾರೆ. ಏನಿಲ್ಲ, ಇವನು ಮುಚ್ಕೊಂಡು ಬಂದು ಮಾಡ್ತಾನೆ, ಏನೋ ತೊಂದರೆ ಕೊಡಲ್ಲಪ್ಪ ಅಂದ್ರೆ ಆರ್ಟಿಸ್ಟ್ನ ಕರೆದೇ ಕರೀತಾರೆ ಕಣ್ರಿ. ಭಾಳ ಸಿಂಪಲ್ ಲಾಜಿಕ್ ಇದು, ತೊಂದರೆ ಅಲ್ಲ ಅವಳು ಅಂದ್ರೆ. ಶಾಟಕ್ ಬಾಮ ಅಂತ ಕರೆಯೋ ಟೈಮಲ್ಲಿ ಇನ್ನೂ 150 ಸಲ ಲಿಫ್ಟಿಗೆ ತಿಕ್ತಾನೆ ಇದ್ರೆ ಯಾವ ಇವರಿನ ಯಾರು ಕರೀತಾರೆ? ಯಾರು ಕರೀತಾರೆ? ಸಿಂಪಲ್ ಲಾಜಿಕ್ ಇದು. ಆಮೇಲೆ 6 ರೂಮ್ ಕೊಡಿ ಅಂತಂದ್ರೆ ಅದಾಗಲ್ಲ, ಇದು 7 ರೂಮ್ ಇಲ್ಲ ಅಲ್ಲ, ಹಿಂಗೆಲ್ಲ ಆಯಾ ಬಜೆಟ್ಗೆ, ಆಯಾ ಪ್ರೊಡ್ಯೂಸರ್ಗೆ, ಆಯಾ ಊರುಗಳಲ್ಲಿ ಯಾವ್ಯಾವ ಥರ ಹಿಂಗೆ ಗುರ್ತಿಸ್ಬೇಕು ಅನ್ನೋ ಕನಿಷ್ಠ ಕಾಮನ್ ಸೆನ್ಸು ನಮಗೂ ಕೂಡ ಅರ್ಥ ಆಗ್ಬಿಟ್ರೆ ಅಂದ್ರೆ ಆರ್ಟಿಸ್ಟ್ಗಳಿಗೆ ಚಿತ್ರರಂಗ ತುಂಬ ಮುಂದೆ ಹೋಗುತ್ತೆ. ಎಲ್ಲ ಕಡೆ ಹೋದ ಕಡೆ ಕ್ಯಾರವನ್ ನಿಲ್ಸೋ ಕಡೆ ಕ್ಯಾರವನ್ ಕೇಳ್ಬೋದಪ್ಪ. ದಟ್ಟ ಕಾಡಿನ ನಡುವೆ ಚಕ್ರಗಳು, ಸೈಕಲ್ ಚಕ್ರೇ ಹೋಗಲ್ಲ ಅಂದ ಕಡೆ ಕ್ಯಾರವನ್ ಕುಡಿ ಅಂತ ಎಲ್ರಿಗೂ ಕೊಡ್ತಾರೆ. ಅಲ್ಲೇನೋ ಒಂದು ಟೆಂಟ್ ಹಾಕಿ ಹೊಸ ಥರ ಟೆಂಟ್ಗಳು ಹೋದಾಗ ಟೆಂಟ್ ಮಾಡ್ಕೊಂಡು ಅವ್ರು ಪ್ರೊಡ್ಯೂಸರ್ ಕೂಡ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೋತಾಗಿ ಪ್ಲೀಸ್ ಹೋಗು ಮಾಡ್ಕೊಡು ಅಂತ ಮಾಡ್ಕೋತಾರೆ. ಏನಿಲ್ಲ, ಪ್ರೀತಿ ಅನ್ನೋದು ಕನ್ನಡಿ ಇದ್ದಂಗೆ, ಮಾತುಕತೆ ಅನ್ನೋದು ಕನ್ನಡಿ ಇದ್ದಂಗೆ, ಎರಡೂ ಕಡೆನೂ ಇದ್ದರೆ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ. ಅದಕ್ಕೆ ಇಷ್ಟು ನೀಟಾಗಿ ಟಪ್ಪ 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 ಅಂತ ಪಿಕ್ಚರ್ ಮುಗಿಸಿ ಡೇಟ್ ಅನೌನ್ಸ್ ಮಾಡಿ ಡಬ್ಬಿಂಗು ಮುಗಿಸಿ ಪ್ರೆಸ್ ಮೀಟ್ ಮಾಡಿ ಅವ್ರು ಪಿಕ್ಚರ್ ರಿಲೀಸ್ ಮಾಡಿ ಇನ್ನೊಂದು ಪಿಕ್ಚರ್ ಮದರ್ ಅಂತ, ಅದು ಶ್ರುತಿಯ ಒಂದು ಸೀನಿಯರ್ ಆರ್ಟಿಸ್ಟ್ ಹಾಕೊಂಡು ಪಿಕ್ಚರ್ ಮಾಡ್ತಾರೆ ಸಾಹೇಬರು. ವಿಶೇಷ ಇದು, ಕಮ್ಮಿ ಸಮಯ ಒಂದು ಆಗಲ್ಲ. ಇಂಥ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನ ಹಾಕೊಂಡು ಪಿಕ್ಚರ್ ಮಾಡ್ತಾರೆ ಅಂತಂದ್ರೆ ಅದು ಗಟ್ಟಿತನ ಇರಬೇಕು. ಆ ಗಟ್ಟಿ ಕಳೆಗಳಾಗಿ ಅವ್ರನ್ನ ಮುಂದೆ ನಿಂತಿದ್ದಾರೆ. ಇಂಡಸ್ಟ್ರಿ ಇಷ್ಟೊಂದು ದುರ್ಬಲವಾಗಿದೆ, ತುಂಬ ದೌರ್ಬಲ್ಯಗಳಿದೆ, ತುಂಬ ತೊಂದರೆಗಳಿದೆ. ಯಾವುದೋ 220 ಪಿಕ್ಚರಲ್ಲಿ ಯಾವುದೋ 2 ಪಿಕ್ಚರ್ 3 ಪಿಕ್ಚರ್ ಅಂತಾರಾಷ್ಟ್ರೀಯ, ಅಲ್ಲೆಲ್ಲೋ ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ದೇಶ ಅಂತ ಮಾತಾಡ್ತೀವಿ. ಅದು ನಿಜವಾಗ್ಲೂ ಸಂಕಟದಲ್ಲಿದೆ. ಯಾಕೆಂದ್ರೆ ಒಂದು 10% ಒಂದು 20% ಚೆನ್ನಾಗಿ ಓಡಿದ್ರೆ ಮಾತ್ರ ಎಲ್ಲರಿಗೂ ಧೈರ್ಯ. ಒಂದು ಕಾಲದಲ್ಲಿ ಪ್ರೆಸ್ ಮೀಟಲ್ಲಿ ಇಲ್ಲಿ ಬಂದರೆ ಒಬ್ಬಳು ಆ್ಯಂಕರು ಅದು ನಿರೂಪಣೆ ಮಾಡೋಕ್ಕೆ ಅಂತೆಲ್ಲ ಇರಲ್ಲ. ಈಗ ಶುದ್ಧವಾಗಿ ಕನ್ನಡ ಚಂದವಾಗಿ ಮಾತಾಡೋ ಹುಡುಗಿ ಇದ್ದಾಳೆ. ಅವಳು ಆರಾಮಾಗಿ ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾರೆ, ಯಾರು ಏನು ಅಂತ ಅರ್ಥ ಮಾಡ್ಕೊಂಡಿರ್ತಾರೆ. ತುಂಬ ಚೆನ್ನಾಗಿ. ಆಮೇಲೆ ಪತ್ರಕರ್ತರು ಕೂಡ ಒಂದು ಕಾಲದಲ್ಲಿ ಯಾವಾಗಲೂ ಬರೋದು, ಇನ್ನೇನೋ ಹೋಗೋದು, ಹಿಂಗೇನೋ ಆಗ್ತಿರ್ಲಿಲ್ಲ. ನಮ್ಮನ್ನೆಲ್ಲ ನಾನು ನಿಜವಾಗ್ಲೂ ಹೇಳ್ತೀನಿ, ಮಾಧ್ಯಮಗಳು ತುಂಬ ಪ್ರೀತಿ ಇದೆ. ಯಾಕೆಂದರೆ ಯಾವ ಇನ್ನೇನೂ ಇಲ್ಲ, ನಾವು ಯಾವ ದೊಡ್ಡ ಆ್ಯಕ್ಟರ್ ಮಗನೂ ಅಲ್ಲ, ಅಳಿಯನೂ ಅಲ್ಲ, ಮತ್ತೊಂದು ಅಲ್ಲ, ಏನೂ ಅಲ್ಲ. ನಮ್ಮನ್ನು ಬೆಳೆಸಿದ್ದು ಈ ಪಿಕ್ಚರಲ್ಲಿ ನೀವು ಚೆನ್ನಾಗಿ ಮಾಡಿದ್ದೀನಿ, ಇನ್ನೊಂದು ಪಿಕ್ಚರ್ ಕೊಡ್ಬೋದು ಅನ್ನೋ ಮಾಧ್ಯಮದವರು. ಆ ಪತ್ರಕರ್ತ ಒಳ್ಳೆ ಫೋಟೋ ತೆಗೆದು ಇವತ್ತು ಯಾವುದೋ ಕನ್ನಡಕ್ಕೆ ಹಾಕೊಂಬಂದ ತಕ್ಷಣ ನೋಡೋಣ ಒಂದು ಫೋಟೋ ತೆಗ್ದು ನಂದೊಂದು 5,000 ಫೋಟೋ ಇರ್ಬೋದು ಅವ್ರ ಹತ್ರ. 5 ಲೆಕ್ಕಕ್ಕೆ ಬರಲ್ಲ ನನಗೆ. ಅದೇನು ಇದು ನಮಗೇನು ಅದನ್ನ ಎಲ್ಲೂ ಪ್ರಕಟಿಸ್ತಾರೆ. ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್ ಬಂದಿದ್ದಕ್ಕೆ, ನೀವೆಲ್ಲ ಖುಷಿ ಆಯಿತು. ನನ್ನ ಹೆಸರು ಶಿವಕುಮಾರ್ ಅಂತ, ಈ ಸಿನಿಮಾ ನಿರ್ದೇಶಕ. ಮೈಸೂರಲ್ಲಿ 33 ದಿನ ಶೂಟ್ ಮಾಡಿದೋ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಈಗ ನಿರ್ಮಾಪಕರಿಲ್ಲ ಅಂತಂದ್ರೆ ನಾವು ಇಲ್ಲಿ ಬರ್ತಾನೆ ಇರ್ತೀವಿ, ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಅವ್ರು ಇಲ್ಲ ಅಂದಿದ್ರೆ ಖಂಡಿತ ಆಗ್ತಾ ಇರಲಿಲ್ಲ. ನಾನು ಏನೇ ಕೇಳ್ದ ಅಂದ್ರು, ಯಾವುದೇ ಆರ್ಟಿಸ್ಟ್ ಕೇಳ್ದ ಅಂತಂದ್ರು ಇಲ್ಲ ಅಂದೆ ಕೊಟ್ಟಂತವ್ರು ಪ್ರೊಡ್ಯೂಸರು. ಪ್ರತಿಯೊಂದಕ್ಕೂ ಬೆನ್ನೆಲುಬಾಗಿ ನಿಂತವರು. ನಾವು ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಪ್ರತಿಯೊಂದು ಸಪೋರ್ಟ್ ಆಗಿ ನಿಂತ್ರಿ, ಬೆನ್ನೆಲುಬಾಗಿ ನಿಂತ್ರಿ, ತಪ್ಪು ಮಾಡಿದಾಗ ತಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಇನ್ನು ನಮ್ಮ ಕಲಾವಿದರು, ಈ ಸಿನಿಮಾದಲ್ಲಿ ಒಂದು 15ರಿಂದ 16 ಜನ ಕಲಾವಿದರಿದ್ದಾರೆ. 16 ಜನ ಕಲಾವಿದರು ಹೇಗೆ ಅಂತ ಅಂದ್ರೆ ಬಂದ ಪುಟ ಹೋದ ಪುಟ ಅನ್ನೋ ಕ್ಯಾರೆಕ್ಟರ್ಗಳಿಲ್ಲ. ಪ್ರತಿಯೊಂದಕ್ಕೂ ಜೀವ ಇದೆ. ಪ್ರತಿಯೊಂದಕ್ಕೂ ಜೀವ ಇದೆ ಅಂತಂದ್ರೆ ತುಂಬಾ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗಿದೆ. ಯಾವ ಕ್ಯಾರೆಕ್ಟರ್ಗಳು ಹಿಂಗ್ ಬಂದು ಹೀಗೆ ಹೋಗೋದಿಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ಗಳು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಎಲ್ಲೂ ಸಹ ನಮ್ಗೆ ನೋವಾಗ್ದಿರೋ ತರ ನಡ್ಕೊಂಡೇ ಇಲ್ಲ ಕಲಾವಿದರು. ತುಂಬಾ ಥ್ಯಾಂಕ್ಸ್. ನಾ ಇಲ್ಲಿಂದನೇ ನಿಮ್ಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕಲಾವಿದರಿಗೆ. ಕಲಾವಿದರಿಲ್ಲ ಅಂತಂದ್ರೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಸ್ಕ್ರೀನ್ ಮೇಲೆ. ನಾನು ಎಷ್ಟೇ ಬರ್ಕೊಂಡ ಅಂದ್ರು ಯಾವುದೇ ರೀತಿ. ಮತ್ತೆ ಕಾಮಿಡಿ ಸಬ್ಜೆಕ್ಟ್ ಅಂತಂದ್ರೆ ಡ್ರಾಮಾ ಆಕ್ಷನ್ ಬೇರೆ ತರ ಇರುತ್ತೆ. ಬಟ್ ಕಾಮಿಡಿ ಅನ್ನೋದು ಸುಮ್ಮನೆ ಅದು ಎಲ್ಲರೂ ಮಾಡೋದಕ್ಕಾಗೋದಿಲ್ಲ. ಕೆಲವರು ಮಾತ್ರ ಅದು ಪಂಚ್ ಲೈನ್ಗಳಾಗ್ಲಿ ಇದಾಗ್ಲಿ ಮಾಡೋದಕ್ಕೆ ಸಾಧ್ಯ. ಹಾಗೆ ನನ್ನ ಹೀರೋ ಕಾರ್ತಿಕ್ ರುವಾರಿ, ಅವನನ್ನ ತುಂಬಾ ಸಪೋರ್ಟ್ ಮಾಡಿದ್ರು ಅನ್ನೋದಕ್ಕಿಂತ ನನ್ನ ಜೊತೆನೇ ಇದ್ರು, ನಮಗೆ ಬ್ರದರ್ ಆಗಿ ಟ್ರೀಟ್ ಮಾಡಿದ್ರು. ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ಸಿನಿಮಾದಲ್ಲಿ ನೋಡೋದ ಅಂತಂದ್ರೆ 100% ಈ ಸಿನಿಮಾದಿಂದ ಇನ್ನೊಂದು 4 ಸಿನಿಮಾ ಸಿಗುತ್ತೆ ಅಂತ ನಾ ಈ ಸ್ಟೇಜ್ ಮೇಲೆ ಹೇಳ್ತೀನಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ ಸಹ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟೇ. ಸರ್ ಇಲ್ಲಿ ಕ್ಯಾರೆಕ್ಟರ್ ಒಂದು 15 ಜನ ಕ್ಯಾರೆಕ್ಟರ್ ಬರುತ್ತೆ ಅಂದಲ್ಲ ಸರ್. ಈ 15 ಜನ ಕ್ಯಾರೆಕ್ಟರ್ ಅಲ್ಲಿ ಒಂದು 2-3 ಜನ ಮಾತ್ರ ಕರೆಕ್ಟ್ ಆಗಿರ್ತಾರೆ. ಇನ್ನೆಲ್ಲರೂ ಕಳ್ರೆ ಸರ್. ಮೀನ್ ಕಳ್ರು ಅಂತ ಅಂದ್ರೆ ಕನ್ನಿಂಗ್ ಇರೋವಂಥದ್ದು, ಎಲ್ಲ ಅವ್ರವ್ರ ಸ್ವಾರ್ಥದಿಂದನೇ ಹೊಡುವಂಥವ್ರು, ಎಲ್ಲ ಗೋಲ್ಮಾಲ್ ಮಾಡುವಂತ ಕ್ಯಾರೆಕ್ಟರ್ಗಳೇ. ಅದಕ್ಕೆ ಇದು ಗೋಲ್ಮಾಲ್ ಗ್ಯಾಂಗ್ ಅಂತ ಹೇಳ್ಬಿಟ್ಟೆ. ಒಂದು 3-4 ಗ್ಯಾಂಗ್ ಇದೆ. ಆ ಗ್ಯಾಂಗ್ ಇಂದನೇ ಸುತ್ತುವಂತ ಕತೆ. ಅದಕ್ಕೆ
ಹಾ ಹೌದು ಸರ್, ಥ್ಯಾಂಕ್ ಯು. ಒಳ್ಳೆ ಕ್ವಶನ್ ಪ್ರಶ್ನೆ. ಇಲ್ಲ ಆ ಥರ ಅಲ್ಲ ಸರ್. ಹಾ ಹೌದು. ಇಲ್ಲ ಅವ್ರು ಮಾತ್ರ ಅಂತಲ್ಲ, ಕನ್ನಡ ಚಿತ್ರರಂಗ ಶ್ರೀನಾಥನಾಗ್ಲಿ ನಮ್ಮನಾಗ್ಲಿ ಸೀರಿಯಸ್ ಆಗಿ ತಗೊಂಡಿಲ್ಲ ಅನ್ಸುತ್ತೆ. ನೀವು ತಗೊಂಡಿದ್ದೀರಿ, ಚರಣ ತಗೊಂಡಿದ್ದಾರೆ, ಅದನ್ನ ಪ್ರೊಡ್ಯೂಸರ್ ಸರ್ ಏನಕ್ಕೆ ಆ ರೀತಿ ಮಾಡಿದೀವಿ ಅಂತ ಅಂದ್ರೆ ನಮ್ಮ ಗುರುಗಳು ಓಂ ಪ್ರಕಾಶ್ ಅವರು, ನಾವು ಅವ್ರ ಹತ್ರನೇ ವರ್ಕ್ ಮಾಡಿದ್ದು. ನಾನು ಅವ್ರದ್ದು ಮತ್ತೆ ಸರ್ ಅಲ್ಲ ಹೇಳ್ತೀನಿ ಯಾಕೆ ಹಾಕಿಲ್ಲ ಅಂತ. ಬೇರೆ ಇದಿದೆ. ಯಾಕೆ ಹಾಕಿಲ್ಲ ಅಂತಂದ್ರೆ ಸಿನಿಮಾ ಒಂದೇ ಸರಿ ಎಲ್ಲಾನು ಕೊಟ್ಬಿಡಕ್ಕಾಗಲ್ಲ. ಈಗ ನಾವು ಒಂದ್ ಮೂಟೆ ಅಕ್ಕಿ ತಗೋತೀನಿ ಅಂತಂದ್ರೆ ಒಂದೇ ಸರಿ ಬೇಯಿಸ್ಕೊ ತಿನ್ನಕ್ ಆಗಲ್ಲ. ಅದು ಎಲ್ಲರಿಗೂ ನಮಸ್ಕಾರ. ಪತ್ರಿಕಾ ಮಿತ್ರರು, ಯೂಟ್ಯೂಬರ್ಸ್ ನೀವೆಲ್ಲರೂ ಇದ್ದೀರಿ. ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು, ನಮಸ್ಕಾರಗಳು. ನಾನು ಈ ಸಿನಿಮಾ ಮಾಡಬೇಕಾದ್ರೆ ಶಿವು ಅವರು ನನಗೆ ಒಂದು ಫೋನ್ ಮಾಡಿದ್ರು. ಒಂದು ಪಾತ್ರ ಇದೆ, ಮಾಡ್ತೀರಾ ಸರ್ ಅಂತ. ಮಾಡ್ತೀರಾ ಅಂತ ಕೇಳೋದೇ ಅಲ್ಲ ಸರ್, ನೀವು ಕಲಾವಿದನ್ಗೆ ಬಂದು ಮಾಡು ಅಂತ ಹೇಳಬೇಕು ಅಂದೆ. ಅವರು ಬನ್ನಿ ಸರ್ ಮಾಡಿ ಅಂತ ನನಗೆ ಫೋನಲ್ಲಿ ಬ್ರೀಫ್ ಆಗಿ ನನ್ನ ಪಾತ್ರದ ಬಗ್ಗೆ ಹೇಳಿದ್ರು. ಅದಾದ್ಮೇಲೆ ಆಯ್ತು ಸರ್ ಬರ್ತೀನಿ ಮಾಡ್ತೀನಿ ಅಂದೆ. ಮೈಸೂರಿಗೆ ಹೋದೆ, ಚಿತ್ರೀಕರಣದಲ್ಲಿ ತೊಡಗಿಸ್ಕೊಂಡೆ. ನಿರ್ಮಾಪಕರನ್ನ ಅವ್ರ ಆಫೀಸಲ್ಲಿ ಭೇಟಿ ಮಾಡಿದೆ. ಹೋಗಿ ಅವ್ರು ಎಷ್ಟು ಸಹೃದಯಿಗಳು ಅಂದ್ರೆ, ಗಂಡ ಹೆಂಡತಿ ಇಬ್ರು ಬಹಳ ಆತ್ಮೀಯವಾಗಿ, ಅಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಒಬ್ಬ ಕಲಾವಿದನಿಗೆ ಅವರು ಕೊಡೋ ಗೌರವ, ಅವ್ರು ಮಾತಾಡೋ ರೀತಿ, ಅವ್ರ ಅಪ್ರೋಚ್, ಇಟ್ ವಾಸ್ ಅಮೇಸಿಂಗ್. ನಿಜವಾಗ್ಲೂ ಗಂಡ ಹೆಂಡತಿ ಇಬ್ಬರಿಗೂ ನಾನು ಯಾಕೆಂದ್ರೆ ನಾನು ಸಿನಿಮಾ ಮಾಡಕ್ ಮುಂಚೆ ಝೀನಲ್ಲಿ ಒಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿದ್ದೆ. ಅದರಲ್ಲಿ ಪಟಾಪಟಿ ಚಡ್ಡಿ ಹಾಕೊಂಡು ಅದ್ರ ಮೇಲೆ ಒಂದು ದೊಡ್ಡ ಪಂಚೆ ಉಟ್ಕೊಂಡು ಚಡ್ಡಿ ಕಾಣೋ ತರ ಆ ತರದೊಂದು ಕಾಮಿಡಿ ವಿಲನ್, ಸಾಫ್ಟ್ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೆ. ಅವರು ಮೇಡಮ್ ಆ ಪಾತ್ರವನ್ನ ನೋಡಿ ನಮ್ಮ ಪಾತ್ರಕ್ಕೆ ಇದೇ ತರ ಚಡ್ಡಿ ಹಾಕೊಂಡು ಮಾಡೋರೇ ಬೇಕು ಅಂತ ಹೇಳಿ ನನ್ನನ್ನು ಕರೆಸಿದ್ರು. ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ರು, ಚಡ್ಡಿ ಹಾಕೊಂಡೇ ಓಡಾಡ್ತೀನಿ ನಾನು ದಿನ ಅನ್ಕೊಂಡ್ಬಿಟ್ಟಿದ್ರು ಪಾಪ ಅವರು. ಪ್ಯಾಂಟ್ ಹಾಕೊಂಡೋದಾಗ ಆಶ್ಚರ್ಯ, ಏನ್ ಸರ್ ಪ್ಯಾಂಟ್ ಹಾಕೊಂಡು ಬಂದ್ಬಿಟ್ಟಿದ್ದೀರಾ ಅಂದ್ರು. ಆಮೇಲೆ ಹೇಳಿದ್ರು, ಇಲ್ಲ ಸರ್ ನಿಮ್ಮನ್ನ ಆ ಪಾತ್ರ ನೋಡಿ ಈ ಪಾತ್ರಕ್ಕೆ ಫಿಕ್ಸ್ ಮಾಡಿದೀವಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ಅಂದ್ರೆ ಒಂದು ಪಾತ್ರ ಇನ್ಫ್ಲೂಯೆನ್ಸ್ ಆಗಿ ಒಬ್ಬ ಕಲಾವಿದನಿಗೆ ಹೇಗೆ ಬದುಕನ್ನ ಕಟ್ಕೊಳ್ಳೋದಿಕ್ಕೆ ಸಹಾಯ ಆಗತ್ತೆ ಅನ್ನೋದಕ್ಕೆ ನನ್ನ ಈ ಪಾತ್ರ ನಿದರ್ಶನ. ಆಮೇಲೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳೋದಾದ್ರೆ, ಅವ್ರು ಕೋಪ ಮಾಡ್ಕೊಂಡಿದ್ದನ್ನ ನೋಡ್ಲೇ ಇಲ್ಲ ನಾನು. 2, 3, 4, 5 ಟೇಕ್ಗಳಾದ್ರೂ ನಗಲಂತ ಎಲ್ಲರ ಜೊತೆ ಒಂದು ಒಳ್ಳೆ ಬಾಂಧವ್ಯ ಇಟ್ಕೊಂಡು ಪ್ರತಿ ಶಾರ್ಟ್ ಅನ್ನು ಕಂಪೋಸ್ ಮಾಡಿ ಪ್ರೆಸೆಂಟ್ ಮಾಡ್ತಾ ಹೋದ್ರು. ಅದ್ಭುತವಾದಂತಹ ಒಬ್ಬ ಟೆಕ್ನಿಷಿಯನ್. ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒಂದು ಕಾಮಿಡಿ ಸಿನಿಮಾ, ಒಂದು ಕಾಮಿಡಿ ಜಾನರ್ ಕತೆ ಇಟ್ಕೊಂಡು ಒಳ್ಳೊಳ್ಳೆ ಕಲಾವಿದರನ್ನ ಹಾಕೊಂಡು ಒಂದು ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಂತೂ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅಲ್ಲಿ ಒಂದ್ ಕಡೆ ಶೂಟ್ ಮಾಡಿದ್ರು ಮೈಸೂರಲ್ಲಿ, ತುಂಬಾ ಚೆನ್ನಾಗಿ ಮಾಡಿದ್ರು, ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ನಿಮ್ಮೆಲ್ಲರ ಮೂಲಕ ಕನ್ನಡದ ಜನತೆಗೆ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಕನ್ನಡ ಸಿನಿಮಾ ನೋಡೋದಕ್ಕೆ ಥಿಯೇಟರ್ಗೆ ಜನ ಬರ್ತಾ ಇಲ್ಲ. ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಬರ್ತಾ ಇದೆ, ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಸೊ ಇಂಥ ಸಿನಿಮಾ ನೋಡೋದಿಕ್ಕೆ ದಯಮಾಡಿ ಥಿಯೇಟರ್ ಆಕ್ಚುಲಿ ಇಲ್ಲ, ಸಿನಿಮಾದಲ್ಲಿರೋ ಸಿಚುಯೇಷನ್ ಕಾಮಿಡಿನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿ ಹಾಗೇನಿಲ್ಲ, ಮೋಸ್ಟ್ಲಿ ಮಿಸ್ ಆಗಿ ಬಂದಿರ್ಬೇಕು. ಹೌದಾ ಸರ್? ಹೋಗ್ಲಿ ಬಿಡಿ ಸರ್, ಹಂಗೆ ಅಂದ್ಕೊಳ್ಳಿ ಅಂತ ಗೋಲಿ. ಆದ್ರೂ ತಪ್ಪಾಗಿದ್ರೆ ಸಾರಿ ಸರ್, ಓಕೆನಾ ಸರ್? ನಾನಾ ಸರ್? ಸರ್ ಒಂದು ವಸ್ತು ಹುಡುಕೊಂಡು ಹೋಗ್ತೀವಿ, ಅವ್ರು ಹೇಳ್ದಂಗೆ ಕಾರಲ್ಲಿ ಹೋಗ್ತೀವಿ ಸರ್, ವಸ್ತು ಬೇರೆ ಸರ್. ನೀವು ಹೇಳ್ದಂಗೆ ಕಾರ್ ಕಂಡ್ರು ಅದು ವಸ್ತು ಹುಡ್ಕೊಂಡು ಹೋಗೋದು ಬೇರೆ ಸರ್. ಹಾ, ಅದು ಕಾರಲ್ಲೇ ಹೋಗ್ತೀವಿ ಸರ್. ಕಾರ್ ಕಳ್ತನ ಮಾಡೋದು ಸರ್, ಅದಕ್ಕೋಸ್ಕರ ರೆಡಿ ಆಗ್ತೀವಿ. ಕತೆ ಹೇಳೋದ ಸರ್, ಅದು ವಸ್ತು ಸರ್, ಅದು ಗೊತ್ತು ಸರ್. ಅದಕ್ಕೇನೆ ನಾನು ಹೇಳಿಲ್ವಾ ಕ್ವಶನ್, ಇವ್ರ ಮುಂದೆ ಮಾತಾಡ್ಬೇಕಾದ್ರೆ ನಂಗೆ ಏನಂತ ನರ್ವಸ್ ಆಗಲ್ಲ ಅಂತ ಅವರೇ ಎಲ್ಲ ಹೇಳ್ತಾರೆ ಸರ್, ಮತ್ತೆ ಆನ್ಸರ್ ಅವರೇ ಕೊಡ್ತಾರೆ ಸರ್. ಹಾಗಾಗಿ ನನಗೆ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅಯ್ಯೋ ಆಯ್ತು. ಎಸ್, ಥ್ಯಾಂಕ್ ಯು ಧರ್ಮಣ್ಣ, ಧನ್ಯವಾದಗಳು. ಅನಿಲ್ ಹುಲಿಯಾ, ತಮ್ಮ ಪಾತ್ರ ಸಿನಿಮಾ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ, ಈ ಸಿನಿಮಾದಲ್ಲಿ ನಾನು ಮತ್ತೆ ಧರ್ಮಣ್ಣ, ಕಾರ್ತಿಕ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದೀವಿ. ನಾನು ಸತೀಶ್ ಅಂತ, ಅವ್ರು ರಮೇಶ್ ಅಂತ ಹೇಳಿ. ಸೊ ಎಲ್ಲಾ ಫ್ರೆಂಡ್ಸ್ಗಳಿಗೂ ಕನೆಕ್ಟ್ ಆಗುತ್ತೆ. ಅಂದ್ರೆ ಅವ್ರು ಏನೇ ಬೇಜಾರಿದ್ರು ಜೊತೆಲೆಲ್ಲ ಓಡಾಡ್ಕೊಂಡು ವಸ್ತುಗಳನ್ನ ಏನ್ ಹುಡ್ಕೊಂಡು ಹೋಗ್ತೀವಿ, ಆ ಒಂದು ಪ್ರತಿಯೊಬ್ಬರು ಒಂದೊಂದು ವಸ್ತುಗಳನ್ನ ಹುಡುಕ್ತಾ ಇರ್ತೀವಿ. ಈ ಸಿನಿಮಾದಲ್ಲೂ ಸಹ ನಾವು ಒಂದು ವಸ್ತು ಹುಡ್ಕೊಂಡು ಹೋಗ್ತೀವಿ. ಆ ವಸ್ತು ಸಿಗುತ್ತೋ ಇಲ್ವೋ ಅದೇ ಒಂದು ಕತೆ. ಮತ್ತೆ ಎಲ್ರದ್ದು
ಸಪೋರ್ಟ್ ತುಂಬಾ ಚೆನ್ನಾಗಿತ್ತು. ಪ್ರೊಡ್ಯೂಸರ್ ಮೇಡಮ್ದು ಮತ್ತೆ ಸೀನಿಯರ್ ಆರ್ಟಿಸ್ಟ್ಗಳಾಗಿರೋ ಶ್ರೀನಾಥ್ ವಸಿಷ್ಠ ಅವರು, ಮತ್ತೆ ಮಂಡ್ಯ ರಮೇಶ್ ಸರ್, ಕಾರ್ತಿಕ್ ಅವ್ರದ್ದು, ಮತ್ತೆ ನಮ್ಮ ಕೋ ಆರ್ಟಿಸ್ಟ್ಗಳ ಹೆಸರು ಹೇಳ್ತೀನಿ ಮಾಹಿತಿ, ಆರಾಧನಾ ಭಟ್ಟು, ಸ್ನೇಹ ಆಚಾರ್ಯ ಅವರು, ಪೂಜಾ ಅವರು, ಮತ್ತೆ ಅನರ್ಘ್ಯ ಅವ್ರದ್ದೆಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್. ಮತ್ತೆ ನಮ್ಮ ಅಸೋಸಿಯೇಟ್ ಹುಡುಗರು ಎಲ್ಲ ಟೀಮ್ ವರ್ಕ್ ತುಂಬಾ ಚೆನ್ನಾಗಿತ್ತು. ಸಿನಿಮಾ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ ಅನ್ಕೊಂಡಿದೀವಿ. ನಿಮ್ಮೆಲ್ಲರದ್ದು ಸಪೋರ್ಟ್ ಹೀಗೆ ಇರಲಿ ಸರ್. ಹೊಸ ಸಿನಿಮಾ ಮತ್ತೆ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ನೀವೆಲ್ಲ ಸಪೋರ್ಟ್ ಹೀಗೆ ಇರಲಿ. ನಂದು 5ನೇ ಸಿನಿಮಾ ಸರ್. ಲಾಸ್ಟ್ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅಂತ ಒಂದು ಸಿನಿಮಾ. ಸರ್ ಥಿಯೇಟರ್ ಆರ್ಟಿಸ್ಟ್ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳೆಲ್ಲ ಒಳ್ಳೆ play. ಮರಗಳಲ್ಲಿ ಮದುಮಗಳು ನಾಟಕದಲ್ಲಿ ಹುಲಿಯಾ ಅಂತ ಒಂದು ಪಾತ್ರ ಮಾಡಿದ್ದೀನಿ, ನಾಯಿ ಪಾತ್ರ. ಅನಿಲ್ ಹುಲಿಯಾ ಅಂತ. ಥ್ಯಾಂಕ್ ಯು ಅನಿಲ್, ಆಲ್ ದ ವೆರಿ ಬೆಸ್ಟ್. ಜಾಲಿ ಜಾಕ್ ಅವರೇ, ಈ ಸಿನಿಮಾದಲ್ಲಿ ವಿಲನಿಶ್ ಕಾಮಿಡಿ ಇದೆ ಅಂತ ಕೇಳ್ಪಟ್ಟೆ. ಸೊ ಏನ್ ಹೇಳ್ತೀರಿ ಸಿನಿಮಾ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಮೊದಲದಾಗಿ ನಮಗೆ ತುಂಬ ಸ್ಪೆಷಲ್ ಆಗಿ ಮಾಧ್ಯಮದವ್ರಿಗೆ ತುಂಬ ಧನ್ಯವಾದಗಳು. ಯಾಕಂದರೆ ನಮ್ಮನ್ನ ಕ್ಲಿಯರಾಗಿ ತೋರಿಸ್ತವ್ರು ಅವರೇ, ಫಸ್ಟು ಸಿನಿಮಾಗಿಂತ ಫಸ್ಟ್ ತೋರಿಸ್ತವ್ರು ಅವರೇ. ಅದರಿಂದ ಅವ್ರಿಗೊಂದು ಅಭಿನಂದನೆ. ಮತ್ತು ಈ ಪಿಕ್ಚರ್ ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ಹೇಳ್ದಂಗೆ 3 ಗ್ಯಾಂಗು, 3 ಗ್ಯಾಂಗಲ್ಲಿ ನಾನು ಒಂದು ದೊಡ್ಡ ಚೋರ, ಫಸ್ಟ್ ಕಳ್ಳ ನಾನು. ಹೀರೋ ಎಲ್ಲರೂ 3 ಟೀಮಲ್ಲಿ ಒಬ್ಬೊಬ್ರು ಒಂದು ಸ್ಟ್ರಾಂಗ್ ಇರ್ತಾರೆ. ಆ ಥರ ನಮ್ಮ ಗ್ಯಾಂಗಲ್ಲಿ ನಾನು ಒಂದು ಸ್ಟ್ರಾಂಗು. ಜಾಲಿ ಜಾಲಿ ಅಂತ ಪಿಕ್ಚರ್ ಪೂರ ಜಾಲಿಯಾಗೆ ಹೋಗುತ್ತೆ. ನಮ್ಗೇನಂದ್ರೆ ಒಂದು ಖುಷಿ ಪಿಕ್ಚರಲ್ಲಿ, ಎಲ್ಲ ಪಿಕ್ಚರ್ಗಳು ಒಂದು 3 ದಿನ 2 ದಿನ ಮಾಡ್ಬಿಟ್ಟು ಬಂದಿದ್ದೀನಿ. ಈ ಪಿಕ್ಚರ್ ಮಾತ್ರ 15 ದಿನ ಮಾಡಿದೆ. ತುಂಬ ಅಷ್ಟೊಂದು ಕೆಲಸ ಕೊಟ್ಟರು ನಮ್ಮ ಡೈರೆಕ್ಟರ್ ಸರು, ನಮ್ಮ ಅಣ್ಣದ ಇಬ್ಬರು ಒಳ್ಳೆ ಕಾಸು ಕೊಟ್ಟರು. ತುಂಬ ಖುಷಿ ಆಯಿತು. ಪಿಕ್ಚರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾವು ಪಿಕ್ಚರಲ್ಲಿ ಅಲ್ಲಿ ಏನು ಮಾಡಿದ್ವೋ ಎಲ್ಲೋ ಗೊತ್ತಿಲ್ಲ, 15 ದಿನ ಮೈಸೂರಲ್ಲಿ ಒಳ್ಳೆ ಲೂಟಿ, ಡೈಲಿ ಒಂದು ಕತೆ ಇಲ್ಲಾದ್ರೂ ಮಾತ್ರ ನಾವು ಆ ಪಿಕ್ಚರ್ ಕತೆಗಿಂತ ನಮ್ಮ ಕತೆ ಜೋರಾಗಿ ಹೊಡ್ತು. ಅವರು ನಮ್ಮ ಹೀರೋ ಅಂತೂ ಡೈಲಿ ನಾನು ಒಂದು ಕತೆ ಕೇಳಿಲ್ಲ ಅಂದ್ರೆ ಬಿಡ್ತಾನೆ ಇದ್ದಿಲ್ಲ. ಅಷ್ಟೊಂದು ಇಷ್ಟ ನನ್ನ ಕತೆ ಅಂದ್ರೆ. ನಾನಿಲ್ಲಿ ಆ ಕತೆ ಯಾವ್ದೋ ಒಂದು ಕತೆ ಹೇಳಿದ್ರೆ ಕೂಡ ನಾನಂತೂ ಫೇಮಸ್ ಆಗ್ಬಿಡ್ತೀನಿ. ನನಗೆ ತುಂಬ ಖುಷಿ ಅಂದರೆ ನಮ್ಮ ರಮೇಶ್ ಸರ್ ಜೊತೆಲೆಲ್ಲ ಮಾಡಿದ್ದು, ಅವರೆಲ್ಲ ಎಂತೆಂಥ ಆ್ಯಕ್ಟರ್ ಜೊತೆಲಿ ಮಾಡಿದ್ದಾರೆ. ಅವ್ರ ಜೊತೆಲಿ ನಾವು ಮಾಡಿದ್ದು ನನಗೊಂದು ಪುಣ್ಯ. ಯಾಕಂದರೆ ಸೀನಿಯರ್ ಆರ್ಟಿಸ್ಟ್ ಜೊತೆಲಿ ನಾವಿವಾಗ ಬಂದವರು ನೋಡಿ. ಮೊನ್ನೆ ಬಂದೆ ನಾನು ಒಂದು ಸೈಮಾ ಅವಾರ್ಡ್ ತಗೊಂಡೆ, ಒಂದು ಜಿ ಕನ್ನಡ ಒಂದು ಅವಾರ್ಡ್ ತಗೊಂಡೆ, ಆಮೇಲೆ ಇನ್ನೊಂದು ಮ್ಯಾಗ್ಝಿನ್ದು ಒಂದು ಅವಾರ್ಡ್ ತಗೊಂಡೆ. ನಮಗೆ ಏನು ಹೇಳ್ತೀನದು ಆ ಥರ ಒಂದು